कृष्ण गोविंद मुरारे राधा कृष्ण गोविंद मुरारे मुरलीधर गोवर्धन धारे मुरलीधर गोवर्धन धारे राधा कृष्ण गोविंद मुरारे मुरलीधर गोवर्धन धारे ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಪರಮಾತ್ಮನ ಎಲ್ಲ ಸ್ವರೂಪಗಳ ಅದ್ಭುತವಾದ ಅನುಗ್ರಹದಿಂದ ಪುಣ್ಯ ಎಂಬ ಶಬ್ದಕ್ಕೆ ಭಾಗಿಗಳಾಗಿರುವ ನಾವು ಮತ್ತೆ ಇವತ್ತು ಪರಮ ಪಾವನವಾದ ಪರಮಾತ್ಮನ ಚರಿತ್ರೆಯನ್ನು ಓದಿ ಆನಂದಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡುವ ಭಾಗ್ಯಶಾಲಿಗಳಾಗಿದ್ದೇವೆ. By the grace of Divine Mother Sri Jnanakshi Rajarajeshwari and by the grace of Paramatma in all forms, we are once again the fortunate ones who are now going to purify ourselves by listening to the glory of Paramatma. The glory of Paramatma is endless. The divine play of Paramatma is inexplicable. And the forms which Paramatma take are infinite. ಎಲ್ಲ ಪರಮಾತ್ಮನ ಪ್ರತಿಯೊಂದು ವಿಷಯವೂ ಕೂಡ ಅದ್ಭುತವಾದ ವಿಷಯವೇ. ಪರಮಾತ್ಮನ ಎಷ್ಟು ರೂಪಗಳನ್ನು ತಗೊಳ್ತಾರೆ ಅದಕ್ಕೆ ಕೊನೆ ಇಲ್ಲ. ಪರಮಾತ್ಮನ ಲೀಲೆಗಳಿಗೆ ಕೊನೆ ಇಲ್ಲ. ಪರಮಾತ್ಮನ ಶಕ್ತಿಗೂ ಕೂಡ ಕೊನೆ ಇಲ್ಲ. ಯಾವುದಕ್ಕೂ ಕೊನೆ ಇಲ್ಲ. ನಾವು ಕೊನೆ ಅಂತ ಹೇಳೋದು ಮನುಷ್ಯನಿಂದ ಮಾಡಲ್ಪಟ್ಟಿರುವ ಎಲ್ಲಗಳ ಕೊನೆ ಇದೆ. ಆದರೆ ಪರಮಾತ್ಮನ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೊನೆಯೇ ಇಲ್ಲ. ಅದಕ್ಕೆ ನಾವು ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣವಾಗಿದೆ. ಪರಮಾತ್ಮ ಯಾವಾಗಲೂ ಪೂರ್ಣವಾಗಿರ್ತಾರೆ. ಪರಮಾತ್ಮನಿಂದ ಹೊರಗಡೆ ಬಂದಿರುವ ಈ ಪ್ರಪಂಚ ಯಾವಾಗಲೂ ಅದ್ಭುತವಾಗಿ ಇರ್ತಾನೇ ಇರುತ್ತೆ. ಪೂರ್ಣವಾದ ಪರಮಾತ್ಮನಿಂದ ಪೂರ್ಣವಾದ ಪ್ರಪಂಚವನ್ನು ತೆಗೆದರೂ ಕೂಡ ಉಳಿಯೋದು ಪೂರ್ಣವಾದ ಪರಮಾತ್ಮನೇ ಹೊರತು ಕೊರತೆ ಬರಲ್ಲ ಪರಮಾತ್ಮನಲ್ಲಿ. ನಮ್ಮ ಅಡಿಗೆ ಮನೆಯಲ್ಲಿ ಊಟ ಮಾಡಬೇಕು ಅಂದರೆ ಅಡಿಗೆ ದಿನಸಿ ಬೇಕು. ದಿನಸಿ ಅಕ್ಕಿ ಬೇಕು, ಗೋಧಿ ಬೇಕು, ಹಿಟ್ಟು ಬೇಕು, ಅರಿಶಿನ ಬೇಕು, ಕಾಳು ಮೆಣಸು ಬೇಕು, ಎಲ್ಲ ಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಉಗ್ರಾಣದಲ್ಲಿ ಅದನ್ನು ಇಡ್ತೀವಿ. ಉಗ್ರಾಣ ಅಂದರೆ ಸ್ಟೋರ್. ನಾವು ಬರೀ ಸ್ಟೋರ್ ಅಂತ ಹೇಳ್ಬಿಡ್ತೀವಿ. ಉಗ್ರಾಣ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಉಗ್ರಾಣದಲ್ಲಿ ಇಡ್ತೇವೆ, ಸ್ಟೋರಲ್ಲಿ ಇಡ್ತೀವಿ. ಸೊ ಹೋಗ್ಬಿಟ್ಟು ಮೆಟ್ರೋನಲ್ಲೋ ಇಲ್ಲ ಇನ್ನೊಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ತುಂಬ ತೊಗೊಂಡ್ಬರ್ತೀವಿ. ಸಾಮಾನು ತುಂಬಿಸಿ ದೊಡ್ಡ ಟ್ರಕ್ ಬರ್ತಾ ಇದೆ. ಟ್ರಕ್ ಎಂಟೈರ್ ಆಲ್ ದಿ ಪ್ರಾವಿಷನ್ಸ್ ಕಮ್ ಇನ್ ಎ ಟ್ರಕ್ ಆ್ಯಂಡ್ ದೇ ಆರ್ ಎಂಪ್ಟಿಡ್ ಇನ್ ಟು ದ ಸ್ಟೋರ್. ಯು ಸಿ ದಟ್ ಸ್ಟೋರ್ ಇಸ್ ನೌ ಫುಲ್. ಸ್ಟೋರ್ ಪೂರ್ಣವಾಗಿದೆ. ಸ್ಟೋರ್ ಏನಾಗಿದೆ? ಪೂರ್ಣವಾಗಿದೆ. ಜನವರಿ 1ನೇ ತಾರೀಕು ಆಯಿತು, 30ರಲ್ಲಿ 1 ಭಾಗ ಕಡಿಮೆ ಆಯಿತು. ಜನವರಿ 2ನೇ ತಾರೀಕು ಆಯಿತು, 30ರಲ್ಲಿ 2 ಭಾಗ ಕಡಿಮೆ ಆಯಿತು. ಜನವರಿ 3ನೇ ತಾರೀಕು 3 ಭಾಗ ಕಡಿಮೆ ಆಯಿತು. ನೋಡ್ತಾ ಇದ್ರೆ ಮೂಟೆ ತುಂಬಿತ್ತು, ಮೂಟೆಗಳೆಲ್ಲ ಖಾಲಿ ಆಗ್ತಾ ಇದೆ.
ಮೂಟೆ ಎಲ್ಲ ಖಾಲಿ ಆಗ್ತಾ ಇದೆ, ಸ್ಟೋರಲ್ಲಿರೋ ಸಾಮಾನೆಲ್ಲ ಖಾಲಿ ಆಗ್ತಾ ಇದೆ. ಅಷ್ಟೊತ್ತಿಗೆ 30ನೇ ತಾರೀಕು ಸ್ಟೋರ್ ಕೀಪರ್ ಬಂದು ಕೇಳ್ತಾನೆ, ಸಾಮಾನು ತರಬೇಕು, ಇವಾಗ ದಿನಸಿ ಮತ್ತೆ ತರಬೇಕು. Again you have to bring provisions now. It has become empty. No, store is becoming empty. On the 1st of January it was full. Again you see slowly the store, again you have to go and get provisions. So this is called as emptying. Purna, adu satatavagi purnavada vishaya alvalla adu. It is not always full, it becomes empty. Adre Paramatmana ಸೃಷ್ಟಿ ನೋಡ್ರಿ. 730 ಕೋಟಿ ಜನ ಇದ್ದಾರೆ. There are 730 crores of people, maybe more than that also now. And every day it is increased. So many births. ಎಷ್ಟು ಜನ ಹುಟ್ಟುತ್ತಾನೇ ಇದ್ದಾರೆ. ಪರಮಾತ್ಮನ ಸೃಷ್ಟಿ ನೋಡಿ, ಎಷ್ಟು ಜನ ಹುಟ್ಟುತ್ತಾನೇ ಇದ್ದಾರೆ. ಎಷ್ಟೋ ಜನ ತೀರ್ಕೊಳ್ತಾ ಇದ್ದಾರೆ, ಆದರೆ ಮತ್ತೆ ಹುಟ್ಟುತ್ತಾರೆ. So many are being born, so many are going away, so many are being born. Since how many years? ಎಷ್ಟು ವರ್ಷದಿಂದ ನಡೀತಾ ಇದೆ ಹುಟ್ಟು ಚಕ್ರ? ಈ ಚಕ್ರ ಎಷ್ಟು ವರ್ಷದಿಂದ ನಡೀತಾ ಇದೆ? ಒಂದು 50 ವರ್ಷದ ನಡೀಬೋದಲ್ಲ? ಇಟ್ ಗೋಯಿಂಗ್ ಆನ್ ಸಿನ್ಸ್ 50 years. ಒಂದು 50 ವರ್ಷದಿಂದ ನಡೀತಾ ಇದೆಯಲ್ಲ ಈ ಹುಟ್ಟೋದಲ್ಲ? ಎಷ್ಟು ವರ್ಷ ಇರ್ಬೋದು? ಗೊತ್ತೇ ಇಲ್ಲ ನಮಗೆ. ಅನಾದಿ ಕಾಲದಿಂದ ಎಷ್ಟು ಕಾಲ ಆಯಿತು? ತಂದೆ, ತಾತ, ಮುತ್ತಾತ, ಅವರಿಗೆ ಮುತ್ತಾತ, ಇನ್ನೊಬ್ಬರು ಮುತ್ತಾತ, ಫಾದರ್, ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್, ಗ್ರೇಟ್ 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 ಗ್ರ್ಯಾಂಡ್ ಫಾದರ್. We do not know how many grandfathers have come and gone. Still the ಸೃಷ್ಟಿ is continuing as though nobody can any time end this. ಇದನ್ನು ಯಾರು ಕೊನೆಗಾಣಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಸುಮಾರು ಒಂದು 40 ವರ್ಷ ಹಿಂದೆ ಚೆನ್ನೈಗೆ ಹೋಗಿದ್ವಿ. About 40 years back we went to Chennai. We went to the beach, Marina Beach. We stood there on the sand and saw water is there, full of water in the sea. ಯಾವುದರಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಯಾವುದು? ಬಂಗ ಮಹಾಸಮುದ್ರದಲ್ಲಿ ನೀರು ತುಂಬಿದೆ. ನೋಡಿದರೆ ಸಮುದ್ರ ನೋಡಿ, ಚೆನ್ನೈ ಹೋಗಿರೋರು ನೋಡಿದಿರಲ್ಲ ಸಮುದ್ರ. ಮಂಗಳೂರಿಗೆ ಹೋಗಿದ್ರು ಕೂಡ ಸಮುದ್ರ ನೋಡ್ಬೋದು. ಸಮುದ್ರ ತುಂಬ ನೀರಂದರೆ ತುಂಬ ಎಷ್ಟು ಇಲ್ಲಿಂದ ನೋಡ್ತಾ ಇದ್ರೆ ನೀರೇ ನೀರು. ಅಲೆಗಳು ಬರ್ತಾನೇ ಇದೆ. ಈ ಗಡಿಯಾರ ನೋಡಿ, ಇವಾಗ ಒಂದು ಸೆಲ್ ಹಾಕಿದ್ದೀವಿ, ಸ್ವಲ್ಪ ದಿವಸ ಆದಮೇಲೆ ಸೆಲ್ ಹೊರಟೋಗ್ಬಿಡುತ್ತೆ, ಗಡಿಯಾರ ಹೋಗ್ತಾರೆ ನಿಂತೋಗ್ಬಿಡುತ್ತೆ. ಹಾಗೆ ಅಲೆಗಳು ನಿಂತೇ ಇಲ್ಲ. Waves are not at all stopped. Not for one day did they stop. Not even for a single day. ಒಂದು ದಿವಸ ಕೂಡ ಅಲ್ಲಿ ಬರ್ತಾ ಇರೋ ಅಲೆಗಳು ನಿಲ್ಲೇ ಇಲ್ಲ ನೋಡಿ. ಇದು ಮಾತ್ರ ಮನುಷ್ಯ ಮಾಡು ನಿಂತೋಯ್ತು. ಮನುಷ್ಯ ಮಾಡೋ ಗಡಿಯಾರ ನಿಂತೋಯ್ತು. ಆದರೆ ಸಮುದ್ರದಲ್ಲಿ ಬರ್ತಾ ಇರೋ ಅಲೆ ನಿಂತಿದೆಯಾ? ನಿಂತೇ ಇಲ್ಲ. ಸೂರ್ಯ ಉದಯ ಆಗೋದು ಯಾವಾಗ ನಿಂತಿದ್ದಾರ? ಉದಯ ಆಗ್ತಾನೇ ಇದ್ದಾರೆ, ಅಸ್ತಮನ ಆಗ್ತಾನೇ ಇದ್ದಾರೆ. Sun is rising and setting. The waves in the sea are continuing like that only. Rains are coming and going. So never ever in the world of Paramatma anything seems to be stopping at all. What a vast difference. ಮನುಷ್ಯ ಮಾಡಿದ್ದಕ್ಕೆ ನಿಂತೋಗುತ್ತೆ, ಮನುಷ್ಯ ಮಾಡೋ ಪದಾರ್ಥಗಳು ನಿಂತೋಗ್ಬಿಡುತ್ತವೆ. ಆದರೆ ಪರಮಾತ್ಮ ಮಾಡೋದು ಸತತವಾಗಿದೆ. See the glory of ಪರಮಾತ್ಮ. ಪರಮಾತ್ಮನ ಕೀರ್ತಿ ನೋಡ್ರಿ, ಪರಮಾತ್ಮನ ಕೀರ್ತಿ ನೋಡಿ ಎಷ್ಟು ಅದ್ಭುತವಾಗಿದೆ. ಎಲ್ಲ ಬಿಲ್ಡಿಂಗ್ ಮೇಲೆ ಸ್ವಲ್ಪ ಗಮನ ಕೊಟ್ಟರೆ, ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಕಟ್ಟಿರ್ತಾರೆ ನೋಡಿ. ಆ ಬಿಲ್ಡಿಂಗಲ್ಲಿ ನೋಡಿ ಯಾವ ತಾರೀಖಲ್ಲಿ ಕಟ್ಟಿದ್ರು ಅಂತ ಕೆಲವು ಹಿಂದಿನ ಕಾಲ ಬರೀತಾ ಇದ್ರು. ಅರ್ಲಿಯರ್ ದೇ ಯೂಸ್ ಟು ರೈಟ್ ESTD. Earlier they used to write on every building, new building, ESTD, established on so and so date they used to write. No, we don't write. No, we do not know when it's going to be demolished. ಇವಾಗ ಯಾಕೆ ಬರೀಲ್ಲ ಅಂದರೆ ಯಾವಾಗ ಬಂದು ಹೊಡೆದಾಗ್ತಾರೋ ಗೊತ್ತಿಲ್ಲ, ಯಾವ ಬುಲ್ಡೋಸರ್ ಬರುತ್ತೋ ಇಲ್ಲ ಯಾವ JCB ಬರುತ್ತೋ ಗೊತ್ತಿಲ್ಲ, ಬಂದನ್ನೆಲ್ಲ ಕೆಡೋಗ್ಬಿಡುತ್ತೆ ಅಂತ ಗೊತ್ತು. ಸೊ ದಟ್ಸ್ ವೈ ವಿ ಡೋಂಟ್ ರೈಟ್. ಯಾರೋ ಒಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ರು. somebody had been to the railway station and it was put there. What is that? Swarga Express. Swarga Express is supposed to come now. Heaven Express. Yes, Swarga Express ಬರಬೇಕಾಗಿದೆ. ಎಷ್ಟು ಟೈಮ್? 9:30 ಬರಬೇಕು. 9:30 it's supposed to come here. 9:30 ಆಯಿತು, 9:35 ಆಯಿತು, 9:40 ಆಯಿತು, ಬಂದಿಲ್ಲ. ಸ್ವರ್ಗ ಎಕ್ಸ್ಪ್ರೆಸ್ ಬಂದಿಲ್ಲ. ಏನಾಯ್ತಂತ ಹೋಗಿ ಸ್ಟೇಷನ್ ಮಾಸ್ಟರ್ ಹತ್ರ ಕೇಳಿದ್ರು. ಏನು ರೀ ಸುಮ್ಮನೆ ಟೈಮ್ ಹಾಕಿದೆಯಾ? ಚಾರ್ಟ್ ಹಾಕಿದ್ದೀರಾ? ದೊಡ್ಡ ಚಾರ್ಟ್ ಹಾಕಿದ್ದೀರಾ? ಯು ಪುಟ್ ಸಚ್ ಎ ಬಿಗ್ ಚಾರ್ಟ್ ದೇರ್ ಅಂಡ್ ದ ಟ್ರೈನ್ಸ್ ಆರ್ ನಾಟ್ ಕಮಿಂಗ್ ಆನ್ ಟೈಮ್. ವಾಟ್ ಇಸ್ ದ ಪಾಯಿಂಟ್ ಇನ್ ಹ್ಯಾವಿಂಗ್ ದಟ್? ಹೌ ಡಿಡ್ ಯು ಕಮ್ ಟು ನೋ ದ ಟ್ರೈನ್ ಇಸ್ ಲೇಟ್? ಓನ್ಲಿ ಬಿಕಾಸ್ ದ ಚಾರ್ಟ್ ಇಸ್ ದೇರ್. ಇಫ್ ದ ಚಾರ್ಟ್ ವಾಸ್ ನಾಟ್ ದೇರ್, ಹೌ ಡಿಡ್ ಯು ನೋ ದ ಟ್ರೈನ್ ಇಸ್ ಲೇಟ್? ಸೊ ಚಾರ್ಟ್ ಇರೋದ್ರಿಂದ ತಾನೇ ಟ್ರೈನ್ ಲೇಟಾಗಿ ಬಂದಿದೆ ಅಂತ ಗೊತ್ತಾಗಿದೆ. ಚಾರ್ಟ್ ಇಲ್ಲವ್ರು ಹೆಂಗಪ್ಪ ಗೊತ್ತಾಗುತ್ತೆ ನಿಮಗೆ? ಅದಕ್ಕೋಸ್ಕರ ನಾವು ನಮ್ಮ ಟೈಮಿಂಗ್ ಮಾಡ್ಕೊಳ್ತಾ ಇರ್ತೀವಿ. ವಿ ಮೇಕ್ ಅವರ್ ಓನ್ ಟೈಮಿಂಗ್. ಪರಮಾತ್ಮ ಈಸ್ ಕಾಲಾತೀತ.
ಪರಮಾತ್ಮ ಇಸ್ ಕಾಲಾತೀತ. ಕಾಲಾತೀತ ಅಂದರೆ ನಾಟ್ ಈವನ್ ಟೈಮ್ ಕೆನಾಟ್ ಬೈಂಡ್ ಪರಮಾತ್ಮ. ಪರಮಾತ್ಮನನ್ನು ಸಮಯ ಕೂಡ ಕಟ್ಟಕ್ಕಾಗಲ್ಲ. ಸಮಯದ ಕಟ್ಟುಪಾಡಲ್ಲಿ ಪರಮಾತ್ಮ ಇಲ್ಲ. ನಮಗೆ ಡೇಟ್ ಆಫ್ ಬರ್ತ್ ಇರುತ್ತೆ, ಆಮೇಲೆ DOB ಡೇಟ್ ಆಫ್ ಬರ್ತ್, ಆಮೇಲೆ DOD ಅನ್ನೋದು ಡೇಟ್ ಆಫ್ ಡೆತ್. ಡೆತ್ ಅಂದರೆ ಏನು ಡೆತ್ ಅಂದರೆ ಏನಪ್ಪ? ಆಯಿತು ಟಿಕೆಟ್ ಅಂತ ಅರ್ಥ. ಟಿಕೆಟ್ ಆಯಿತು ಅಂತ. ಡೇಟ್ ಆಫ್ ಬರ್ತ್ ಅಂದರೆ ಟಿಕೆಟ್ ಕೊಂಡ್ಕೊಂಡಿದ್ದೀರ ಅಂತ. ಡೇಟ್ ಆಫ್ ಡೆತ್ ಅಂದರೆ ಟಿಕೆಟ್ ಆಯಿತು ಅಂತ. DOB DOD ಎರಡೂ ಇರುತ್ತೆ. ಪರಮಾತ್ಮನಿಗೆ DOBನೂ ಇಲ್ಲ, DODನೂ ಇಲ್ಲ, ಎರಡೂ ಇಲ್ಲ ಪರಮಾತ್ಮನಿಗೆ. ಯಾಕಂದರೆ ಅವರು ಅನಾದಿ ಅನಂತ. ಪರಮಾತ್ಮ ಇಸ್ ಅನಾದಿ ಅನಂತ. ಆದಿನೂ ಇಲ್ಲ ಪರಮಾತ್ಮನಿಗೆ, ಅಂತಾನೂ ಇಲ್ಲ. ಆದಿನೂ ಇಲ್ಲ, ಅಂತಾನು ಇಲ್ಲ. ಕೃಷ್ಣ ಬಂದ್ಬಿಟ್ಟು ಇದರಲ್ಲಿ ಭಾದ್ರಪದ ಮಾಸದಲ್ಲಿ ಹುಟ್ಟಿದ್ರಲ್ಲ, ಅವರು ಮಾತ್ರ ಡೇಟ್ ಆಫ್ ಬರ್ತ್ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ಕೊಂಡಾಡ್ತೀವಲ್ಲ, ಎಷ್ಟು ಸಾರಿ ಕೊಂಡಾಡಿದ್ದೀವಿ ಜನ್ಮಾಷ್ಟಮಿ? ಎಷ್ಟು ಸಾರಿ ಯುಗಾದಿ ಕಳೆದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಷ್ಟು ಯುಗಾದಿ ಬಂದು ಹೋಗಿದೆ ಗೊತ್ತಿಲ್ಲ ನಮಗೆ. ಎಷ್ಟು ಸಾರಿ ಯುಗಾದಿ ಕೊಂಡಾಡಿದ ಗೊತ್ತಿಲ್ಲ ನಮಗೆ. ಎಷ್ಟು ದೀಪಾವಳಿ ಕೊಂಡಾಡಿದೀವಿ ಗೊತ್ತಿಲ್ಲ. ಫಾರ್ ಅಸ್ ನಮ್ಮ ವಯಸ್ಸಿನಲ್ಲಿ ನಾವು ನೋಡ್ರೆ ದೀಪಾವಳಿ ನಮ್ಮ ವಯಸ್ಸಷ್ಟು. ನಮಗಿಂತ ಹಿಂದೆ ಎಷ್ಟು ಜನ ದೀಪಾವಳಿ ಕೊಂಡಾಡಿದ್ರು. ದೀಪಾವಳಿ ಬರ್ತಾನೇ ಇದೆ, ಕೃಷ್ಣ ಜನ್ಮಾಷ್ಟಮಿ ಬರ್ತಾನೇ ಇದೆ, ಶ್ರೀರಾಮನವಮಿ ಬರ್ತಾನೇ ಇದೆ, ಹನುಮಾನ್ ಜಯಂತಿ ಬರ್ತಾನೇ ಇದೆ, ನವರಾತ್ರಿ ಬರ್ತಾನೇ ಇದೆ. ಆದರೆ ನಮ್ಮ ಡೇಟ್ ಆಫ್ ಬರ್ತ್ ಯಾವತ್ತವರೆಗೂ DODವರೆಗೂ ನಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಆಮೇಲೆ ಏನು ಲೆಕ್ಕಾಚಾರಕ್ಕಿಲ್ಲ. ಸೊ ಯು ಸಿ ದ ಡಿಫರೆನ್ಸ್ ಬಿಟ್ವೀನ್ ಜೀವಾತ್ಮ ಆ್ಯಂಡ್ ಪರಮಾತ್ಮ. ಪರಮಾತ್ಮ ಇಸ್ ಅನಂತ. ಸಚ್ ಅ ಬ್ಯೂಟಿಫುಲ್ ವರ್ಡ್ ಇದು. ಅನಂತ ಇಸ್ ಸಚ್ ಅ ಬ್ಯೂಟಿಫುಲ್ ವರ್ಡ್. ಅನಂತ, ಕೊನೆಯೇ ಇಲ್ಲ ನೋಡಿ. ಪರಮಾತ್ಮನಿಗೆ ಕೊನೆಯೇ ಇಲ್ಲ. ಆದಿ ಕೂಡ ಗೊತ್ತಿಲ್ಲ ನಮಗೆ. ಆದಿ ಕೂಡ ಗೊತ್ತಿಲ್ಲ ನಮಗೆ. ಯಾವಾಗ ಶುರುವಾಯಿತು ಈ ಪ್ರಪಂಚ? ಪ್ರಪಂಚ ಶುರುವಾಗಿದೆ ಯಾವಾಗ ಗೊತ್ತು. ಕಟ್ಟಡ ಕಟ್ಟಿದ್ದು ಗೊತ್ತು. ಯಾವುದೇ ಒಂದು ಜಾಗದ ಕಟ್ಟಡ ಇರಬೇಕಾದ್ರೆ ಭೂಮಿ ಇರಬೇಕಲ್ಲ. ಭೂಮಿ ಮೇಲೆ ತಾನೇ ಇವರು ಕಟ್ಟಡ ಕಟ್ಟಿದ್ದೀರಲ್ಲ. ಆಕಾಶದಲ್ಲಿ ಕಟ್ಟಡ ಕಟ್ಟಿದ್ದಾರಾ? ಆಕಾಶದಲ್ಲಿ ಕಟ್ಟಡ ಕಟ್ಟಕ್ಕಾಗತ್ತ? ಇದುವರೆಗೂ ಕಟ್ಟರು ಕಟ್ಟಡ ಎಲ್ಲ ಭೂಮಿಯಲ್ಲೇ ಕಟ್ಟಿದ್ದಾರೆ. ಆಲ್ ಬಿಲ್ಡಿಂಗ್ಸ್ ಹ್ಯಾವ್ ಬೀನ್ ಬಿಲ್ಟ್ ಆನ್ ದಿ ಅರ್ತ್ ಓನ್ಲಿ. ಆ್ಯಂಡ್ ವಿದೌಟ್ ದಿ ಅರ್ತ್ ಹೌ ವಿಲ್ ಯು ಬಿಲ್ಡ್ ಅ ಬಿಲ್ಡಿಂಗ್? ಭೂಮಿ ಇಲ್ಲದಂಗೆ ನೀವು ಕಟ್ಟಡ ಕಟ್ಟಕ್ಕಾಗತ್ತಾ? ಇಲ್ಲ. ಸೊ ಕಟ್ಟಡ ಎಲ್ಲ ಕಟ್ಟಿದ್ರು, ಮುರಿದಾಕಿದ್ರು, ಮತ್ತೆ ಮೊದಲು ಹೊಲ ಇತ್ತು, ಹೊಲದಿಂದ ಎಲ್ಲ ತೆಗೆದುಬಿಟ್ರು, ಎಲ್ಲ ಹಳ್ಳ ಮಾಡಿದ್ರು, ಪಾಯ ಹಾಕಿದ್ರು, ಕಟ್ಟಡ ಕಟ್ಬಿಟ್ರು. ಸ್ವಲ್ಪ ದಿವಸ ಆದ್ಮೇಲೆ ಈ ಕಟ್ಟಡ ಹೊಡೆದಾಗ ಇನ್ನೊಂದು ಕಟ್ಟಡ ಕಟ್ತಾರೆ. ಭೂಮಿ ಮಾತ್ರ ಇದ್ಕೊಂಡಿದೆಯಲ್ಲಪ್ಪ. ನಾವು ಬರೋಕ್ಕೆ ಮುಂಚೆನೂ ಭೂಮಿ ಇತ್ತು. ಭೂಮಿ ಇತ್ತ ನೀವು ಬರೋಕ್ಕೆ ಮುಂಚೆ? ಸಂದೇಹ ಇದೆಯಲ್ಲ. ನಾವು ಬರೋಕ್ಕೆ ಮುಂಚೆನೂ ಭೂಮಿ ಇತ್ತು. ನಮ್ಮ ತಂದೆ ತಾಯಿ ಬರೋಕ್ಕೆ ಮುಂಚೆನೂ ಭೂಮಿ ಇತ್ತು. ಅವ್ರ ತಂದೆ ತಾಯಿ ಬರೋಕ್ಕೆ ಮುಂಚೆನೂ ಭೂಮಿ ಇತ್ತು. ಎಷ್ಟು ಜನ ಬಂದು ಹೋಗಿದಾರೋ ಲೆಕ್ಕ ಇಲ್ಲ. ಎಷ್ಟು ಜನ ಬಂದು ಹೋಗಿದಾರೋ ಲೆಕ್ಕ ಇಲ್ಲ. ಭೂಮಿ ಮಾತ್ರ ಹಂಗೇ ಉಳ್ಕೊಂಡಿದೆಯಪ್ಪ. ಭೂಮಿ ಮಾತ್ರ ಹಂಗೇ ಇದೆ. ಸೊ ಇದು ಪರಮಾತ್ಮನ ಲೀಲೆ. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಟ್ಸ್ ಆಫ್ ದ ಲೀಲಾ ಆಫ್ ಪರಮಾತ್ಮ, ಟು ಬಿ ಬಿಗಿನಿಂಗ್ಲೆಸ್ ಆ್ಯಂಡ್ ಎಂಡ್ಲೆಸ್. ಸಮಥಿಂಗ್ ಜಸ್ಟ್ ಇಂಪಾಸಿಬಲ್ ಫಾರ್ ದ ಹ್ಯೂಮನ್ ಬೀಯಿಂಗ್ ಟು ಇಮ್ಯಾಜಿನ್ ಆಲ್ಸೋ. ಈ ಮನುಷ್ಯನ ತಲೆಗೆ ಹತ್ತೋದೇ ಇಲ್ಲ ನೋಡಿ. ಏನದು ಅನಾದಿ ಅಂದರೆ ಏನು? ಏನಪ್ಪ ಅನಾದಿ ಅಂದರೆ? ಹಿಂಗೆ ಎಲ್ಲದಕ್ಕೂ ಒಂದು ಪ್ರಾರಂಭ ಇರಬೇಕು. ಎವ್ರಿಥಿಂಗ್ ಶುಡ್ ಹ್ಯಾವ್ ಎ ಬಿಗಿನಿಂಗ್. ಅದು ಮನುಷ್ಯನ ಯೋಚನೆ ನೋಡಿ. ಮನುಷ್ಯ ಯೋಚನೆ ಮಾಡಿದಂಗೆ ಎಲ್ಲದಕ್ಕೂ ಒಂದು ಪ್ರಾರಂಭ ಇರಬೇಕಲ್ಲ. ಇವಾಗ ನಮ್ಮ ತೋಟದಲ್ಲಿ ನೋಡಿ, ತೋಟದಲ್ಲಿ ಸಸಿಗಳಾಕಿದ್ದೀವಿ. ಸಸಿ ಅಂದರೆ ಗೊತ್ತಾ? ತೆಂಗಿನ ಸಸಿ, ಅಡಿಕೆ ಸಸಿ, ಗಿಡ ಹಾಕ್ತೀವಲ್ಲ ಗಿಡ. ಸೊ ಗಿಡ ಹಾಕಿದ ಮೇಲೆ ಯಾವುದಾದ್ರು ಒಂದು ದಿವಸ ಗಿಡ ಹಾಕಿರ್ತೀವಿ, ಬಂದಿರ್ತೀವಿ. ಇವಾಗ ಆಸ್ಪತ್ರೆ ನಮ್ಮದು ಶಿವರತ್ನಪುರಿ ಟೆಂಪಲ್ ಆಫ್ ಹೆಲ್ತಲ್ಲಿ ಒಂದು ತಿಂಗಳು ಆಗಿರ್ಬೋದು ಅಂತ ಎಲ್ಲ ಅಡಿಕೆ ಸಸಿ ಆಗ್ಬಿಡ್ಬೋದು. ಡೇಟ್ ಗೊತ್ತು ನಮ್ಗೆ, ಯಾವತ್ತು ಹಾಕಿದ್ದೀವಿ ನಮ್ಗೆ ಗೊತ್ತು ಡೇಟ್. ಸೊ ಸಸಿ ಹಾಕೋಕ್ಕೂ ಡೇಟ್ ಗೊತ್ತು. ಯಾವತ್ತು ಗಿಡ ನೆಟ್ಟಿದ್ದೀವಿ, ವಿ ನೋ ವೆನ್ ವಿ ಹ್ಯಾವ್ ಪ್ಲಾಂಟೆಡ್ ದ ಟ್ರೀ ಆಲ್ಸೋ ವಿ ನೋ, ವಿ ಕ್ಯಾನ್ ನೋಟ್ ಇಟ್ ಡೌನ್, ವಿ ಹ್ಯಾವ್ ಎ ಡೇಟ್. ಬಟ್ ವಿ ಡೋಂಟ್ ನೋ ವೆನ್ ದ ಫಸ್ಟ್ ಕೋಕೋನಟ್ ಟ್ರೀ ಕೇಮ್. ನಾವು ತೆಂಗಿನ ಸಸಿ ಆಗ್ತದೆ. ಮೊದಲನೇ ತೆಂಗಿನ ಸಸಿ ಯಾವಾಗ ಬಂತು ಮೊದಲನೇ ತೆಂಗಿನ ಸಸಿ? ಯಾವ ವರ್ಷದಲ್ಲಿ? 1950ರಲ್ಲಿ ಅಥವಾ 60ರಲ್ಲಿ, ಯಾವ ಗೊತ್ತಿಲ್ಲ ನಮಗೆ. ಮೊದಲನೇ ತೆಂಗಿನ ಸಸಿ ಯಾವಾಗ ಬಂತು? ಗಾವೋ ಜಗ್ಗಿರೆ ತಸ್ಮಾದ್
ತಸ್ಮಾತ್ ಜಾತಾ ಅಜಾವಯಃ ಯತ್ ಪುರುಷಂ ವ್ಯದತು ಕಥಿತಾ ವ್ಯಕಲ್ಪಯನ್. ಪುರುಷ ಸೂತ್ರ ಹೇಳ್ತೀವಲ್ಲ, ಎಲ್ಲ ವರ್ಣನೆ ಮಾಡ್ತಾರಲ್ಲ. ಪುರುಷ ಸೂತ್ರ ಎಲ್ಲ ವರ್ಣನೆ ಮಾಡ್ತಾರೆ. ಸೃಷ್ಟಿಯ ಆರಂಭ ಕಾಲದಲ್ಲಿ ಎಲ್ಲವೂ ಕೂಡ ಆವಾಗಿಂದ ಬಂದರು. ಸೃಷ್ಟಿ ಆರಂಭ ಕಾಲದಲ್ಲಿ ಯಾವಾಗ ಸೃಷ್ಟಿ ಆರಂಭ ಆಯಿತು ಗೊತ್ತಿಲ್ಲ. ಇದಕ್ಕೆ ನಾವು ಲೀಲೆ ಅಂತ ಹೇಳ್ತೀವಿ, ಪರಮಾತ್ಮನ ಲೀಲೆ ಅಂತ ಹೇಳ್ತೇವೆ. ಏನಂತ ಅರ್ಥ ಆಗಲ್ಲ ನಮಗೆ. ಅಷ್ಟು ಗೂಢವಾದದ್ದು, ಅಷ್ಟು ಅಗಾಧವಾದ, ಸೋ ಡೀಪ್, ಸೋ ಪ್ರಫೌಂಡ್, so inexplicable that if you sit down and meditate upon the glory of Paramatma, you can easily lose yourself. ಯಾವ ಶಿಲ್ಪಿ ಕೆತ್ತಿದನು ಈ ನಮ್ಮ ಲೋಕಾನ. ಯಾವ ಶಿಲ್ಪಿ ಕೆತ್ತಿ ಗೊತ್ತಿಲ್ಲ. ರಾಜರಾಜೇಶ್ವರಿ ದೇವಸ್ಥಾನ ಗೋಪುರ ಕಟ್ಟಿದ್ದು ಯಾರು? ಶ್ರೀನಿವಾಸ್ ಮೇಸ್ತ್ರಿ. ಹೇಳ್ಬಿಡ್ತೀವಿ ನಾವು, ಇಂಥ ಸ್ಥಪತಿ ಕಟ್ಟಿದ್ರು ಅಂತ ಹೇಳ್ಬಿಡ್ತೀವಿ. ಆದರೆ ಭೂಮಂಡಲವನ್ನು ಮಾಡಿದವರು ಯಾರು ಗೊತ್ತಿಲ್ಲ. ಯಾವ ಶಿಲ್ಪಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ವೈ ಡಿಡ್ ದ ಋಷಿಗಳೆಲ್ಲ ಯಾಕೆ ದೇವರ ಮೇಲೆ ಅಷ್ಟು, ದೇವರ ಬಗ್ಗೆ ಅಷ್ಟು ಮಾತಾಡ್ತಾರೆ ಋಷಿಗಳು? ದೇವ್ರನ್ನ ಬಗ್ಗೆನೇ ಧ್ಯಾನ ಯಾಕೆ ಮಾಡ್ತಾರೆ ಅಂದರೆ ದೇವರು ಅನಾದಿ. ಮನುಷ್ಯನ ಬಗ್ಗೆ ಧ್ಯಾನ ಮಾಡಿ ನೋಡಿ, ಮನುಷ್ಯನಿಗೆ ಆದಿನೂ ಇದೆ ಅಂತಾನೂ ಇದೆ. ಅಂದರೆ ದೇವರಿಗೆ ಆದಿನೂ ಇಲ್ಲ ಅಂತಾನೂ ಇಲ್ಲ. ಇನ್ಫಿನಿಟ್, ಅನಂತವಾದ ಸ್ವರೂಪ ಪರಮಾತ್ಮನ ಸ್ವರೂಪ. ಅದಕ್ಕೋಸ್ಕರ ಪರಮಾತ್ಮನ ಬಗ್ಗೆನೇ ಇಲ್ಲಿ ರಾಜ ಪರೀಕ್ಷಿತ್ ಮತ್ತೆ ಕೇಳ್ತಾ ಇದ್ದಾರೆ. ರಾಜ ಪರೀಕ್ಷಿತ್ ಯಾರು? ಪಾಂಡವರಲ್ಲಿ ಕೊನೆಯ ವಂಶದಲ್ಲಿ ಕೊನೆಯವರು ರಾಜ ಪರೀಕ್ಷಿತ್. ರಾಜ ಪರೀಕ್ಷಿತ್ ಇಸ್ ದ ಸನ್ ಆಫ್ ಅಭಿಮನ್ಯು. ಅವರಿವಾಗ ಶುಕ ಮಹರ್ಷಿಗಳ ಹತ್ರ ಕೇಳ್ತಾರೆ, ಶುಕದೇವರ ಹತ್ರ, ವೇದವ್ಯಾಸರ ಮಗನ ಹತ್ರ ಕೇಳ್ತಾ ಇದ್ದಾರೆ. ರಾಜ ಪರೀಕ್ಷಿತ್ ಆಸ್ಕಿಂಗ್ ವೇದವ್ಯಾಸ ಋಷಿ, ಸೊ ದಟ್ ಇಸ್ ಶುಕ ಮಹರ್ಷಿ, ವಾಟ್ ಹ್ಯಾಪನ್ ನೆಕ್ಸ್ಟ್, ಟೆಲ್ ಅಸ್ ಆಲ್ ದ ಲೀಲಾಸ್ ಆಫ್ ಪರಮಾತ್ಮನ ಎಲ್ಲ ಲೀಲೆಗಳು ನನಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. The soul, O divine sage, has no connection with the elements, matter. ಇದು ರಾಜ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ. Yet it takes a body which is made up of those very elements. ಎಷ್ಟು ವಿಚಿತ್ರವಾಗಿದೆ ನೋಡಿ. ಜೀವಾತ್ಮ, ಆತ್ಮ ಅನ್ನೋದಕ್ಕೆ, ಈ ಆತ್ಮನಿಗೆ ಪದಾರ್ಥಗಳ ಜೊತೆ ಸಂಬಂಧ ಇಲ್ಲ. ಪದಾರ್ಥಗಳ ಜೊತೆಯಲ್ಲಿ ಸಂಬಂಧ ಇಲ್ಲ. ಆದರೆ ಪದಾರ್ಥಗಳಿಲ್ಲದೆ ಹೋದರೆ, ಯಾವುದು ಪಂಚಭೂತಗಳಿಲ್ಲದವರೆ ಶರೀರ ತಗೊಳಕ್ಕಾಗಲ್ಲ. ನೀವೆಲ್ಲರೂ ಬಲೂನ್ ಜೊತೆ ಆಟ ಆಡಿದ್ದೀರಾ? ಬಲೂನ್ ತೊಗೊಂಡು ಆಟ ಆಡಿದಿರಲ್ಲ. ನೀವು ಬಲೂನ್ ಕೊಂಡ್ಕೊಳ್ತೀರಾ, ಅಂಗಡಿ ಹೋಗ್ಬಿಟ್ಟು. ಹೆಂಗಿರುತ್ತೆ ಬಲೂನ್ ನೋಡೋಕ್ಕೆ? ಚಪ್ಪೆ ಆಗಿರುತ್ತೆ. ಬಲೂನ್ ನೋಡಿದ್ದೀರಾ ನೀವು? ಗುಂಡಾಗಿರುತ್ತೆ ಬಲೂನ್, ಚಪ್ಪೆ ಆಗಿರುತ್ತೆ. ನಾವೇ ಊದೋದಾದರೆ ತೊಗೊಂಡ್ಬಿಟ್ಟು ನಾವು ಏನು ಮಾಡ್ತೀವಿ? ಬಾಯಲ್ಲಿ ಇಟ್ಕೊಂಡು ಊದ್ತೀವಲ್ಲ. ಊದ ಹೆಂಗಾಗುತ್ತೆ? ಅದು ದೊಡ್ಡದಾಗುತ್ತೆ. ಹಿಂಗೆ ದೊಡ್ಡದಾಗುತ್ತೆ. ಒಳಗಡೆ ಏನು ತುಂಬಿಸ್ತಾ ಇದ್ದೀವಿ ನಾವು? ಗಾಳಿ ತುಂಬಿಸ್ತಾ ಇದ್ದೀವಿ. ಇವಾಗ ಹೇಳ್ರಿ, ಒಳಗಡೆ ತುಂಬಿಸಿರೋ ಗಾಳಿಗೂ, ಒಳಗಡೆ ಗಾಳಿ ತುಂಬಿಸಿದ್ವಲ್ಲ, ಈ ಗಾಳಿಗೂ ಬಲೂನ್ ಏನು ಸಂಬಂಧ? ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಏರ್ ವಿಚ್ ವಿ ಫಿಲ್ಡ್ ಇನ್ ದ ಬಲೂನ್ ಆ್ಯಂಡ್ ದ ಸರ್ಫೇಸ್ ಆಫ್ ದ ಬಲೂನ್? ವಾಟ್ ಇಸ್ ದ ರಿಲೇಶನ್ಶಿಪ್? ಏನಾದರೂ ಸಂಬಂಧ ಇದೆ? ಅಂಟ್ಕೊಂಡಿದೆ? ಇಸ್ ದ ಏರ್ ಸ್ಟಿಕ್ಕಿಂಗ್ ಟು ದ ಬಲೂನ್? ಏರ್ ವಾಸ್ ದೇರ್ ಆಲ್ರೆಡಿ ಔಟ್ಸೈಡ್. ದಟ್ಸ್ ವಾಟ್ ವಿ ಆರ್ ಬ್ರೀದಿಂಗ್. ನಾವು ಉಸಿರಾಡೋದೇನಪ್ಪ? ನಾವು ಉಸಿರಾಡ್ತಾ ಇರೋದು ಇಲ್ಲಿಂದ ಉಸಿರಾಡ್ತೀವಲ್ಲ, ಏನು ತೊಗೊಳ್ತೀವಿ ಒಳಗಡೆ? ನಾವು ಗಾಳಿ ತೊಗೊಳ್ತೀವಿ. ಸೊ ಗಾಳಿ ಎಲ್ಲಿತ್ತು ಮೊದಲು? ಇಲ್ಲಿದೆ ಗಾಳಿ. ಇಲ್ಲೆಲ್ಲ ಗಾಳಿ ಇದೆಯಲ್ಲ. ನಾನು ಉಸಿರಾಡ್ತಾ ಇದ್ದೀವಿ. ನೀವು ಏನು ಮಾಡಿದ್ವಿ? ನಾವು ಬಲೂನ್ ತುಂಬಿಸ್ಬೇಕಾದ್ರೆ ಏನು ಒಳಗಡೆ ತೆಗಿತಾ ಇದ್ದೀವಿ? ನಾವು ಏನು ಹೊರಗಡೆ ತೆಗಿತಾ ಇದ್ದೀವಿ? ಗಾಳಿ. ಒಳಗಡೆ ಇರೋ ಗಾಳಿ ನಾವೇನು ಮಾಡ್ತಾ ಇದ್ದೀವಿ? ಒಳಗಡೆ ತಳ್ತೀವಿ. ಬಲೂನ್ ತಳ್ತೀವಲ್ಲ, ಬಲೂನ್ ಏನಾಗುತ್ತೆ? ದೊಡ್ಡದಾಗುತ್ತೆ. ಬಲೂನ್ ದೊಡ್ಡದಾಗ್ಬಿಡುತ್ತೆ. ಇವಾಗ ಬಲೂನ್ನ ಬಾಯಿ ಇಟ್ಕೊಂಡ್ಬಿಟ್ಟು ಮತ್ತೆ ಗಾಳಿ ಬಿಟ್ಬಿಡಿ. ಗಾಳಿ ಎಲ್ಲೋಯ್ತು? ಬೇರೆ ರೀತಿ ಏರ್ ಗೋ ಬ್ಯಾಕ್. ನೀವು ಬಾಯಿಂದ ತೆಗೆದಿರೋ ಗಾಳಿ ತಾನಪ್ಪ, ಎಲ್ಲೋ ಸೇರ್ಕೋತೀವಿ ಗಾಳಿ. ಅದು ದೊಡ್ಡ ಗಾಳಿನ ಸೇರ್ಕೊಂಡ್ಬಿಡ್ತಲ್ಲ. ನಿಮ್ಮ ಬಾಯಿಂದ ಬಂದು ಚಿಕ್ಕ ಗಾಳಿ, ಸ್ವಲ್ಪ ಗಾಳಿ ತೆಗೆದ್ರಿ, ನೀವು ತುಂಬಿಸ್ಬಿಟ್ರಿ. ನೀವು ಓಪನ್ ದ ಬಲೂನ್, ಇಟ್ ವೆಂಟ್ ಅಂಡ್ ಮರ್ಜ್ಡ್ ಇನ್ ಟು ದಿ. ಸೊ ಇವಾಗ ಏನಾಯಿತು? ಎನಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ವಿಂಡ್, ಏರ್ ಆ್ಯಂಡ್ ದಿ ಬಲೂನ್? ಹ್ಯಾಸ್ ಇಟ್ ನಾಟ್ ಎನಿ ರಿಲೇಷನ್ಶಿಪ್? ಇಟ್ ಡಿಡ್ ನಾಟ್ ಸ್ಟಿಕ್ ಟು ಇಟ್ ಆಲ್ಸೋ. ಅದ್ರ ಜೊತೆ ಅಂಟ್ಕೊಳ್ಳಲಿಲ್ಲ ಗಾಳಿ ಅಂಟ್ಕೊಳ್ಳಿಲ್ಲ. ಇಟ್ ಇಸ್ ನಾಟ್ ಸ್ಟಿಕ್ ಟು ದಿ ಬಲೂನ್ ಅಟ್ ಆಲ್. ಈ ಪುಟ್ ಆಯಿಲ್, ಇಟ್ ವಿಲ್ ಸ್ಟಿಕ್. ಎಣ್ಣೆ ಹಾಕಿ ನೋಡಿ ಬಲೂನಲ್ಲಿ ಅಂಟ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿ ನೋಡಿ, ನೀರು ಅಂಟ್ಕೊಳ್ಳುತ್ತೆ. ಸ್ವಲ್ಪ ವಾಟರ್ ಆಲ್ಸೋ ದ ಸ್ಟಿಕ್. ವಾಟ್ ಹ್ಯಾಪನ್ ಟು ದಿ ಏರ್? ಏರ್ ಡಿಡ್ ನಾಟ್ ಸ್ಟಿಕ್ ಅಟ್ ಆಲ್. ಸೊ ಹೇಗೆ ಗಾಳಿ ಯಾವುದೇ ಜೊತೆ ಸಂಬಂಧ ನೋಡಿ, ಇಲ್ಲಿ ಗಾಳಿ ಇದೆ. ಸಿ ದೇರ್ ಇಸ್ ಏರ್ ಔಟ್ಸೈಡ್ ಆನ್ ದಿಸ್ ಕೇಸ್ ಆಲ್ಸೋ.
You can see there is gap. Here also there is air. ಒಳಗಡೆನೂ ಗಾಳಿ ಇದೆ, ಹೊರಗಡೆನೂ ಗಾಳಿ ಇದೆ. ಆದರೆ this has got no relationship with this at all. It doesn't stick to it at all. The air doesn't stick at all. Just like the air doesn't stick to anything where it is housed, it doesn't stick at all. The dust may stick. Dust can stick, that is the earth element, but the air element does not stick at all. ಅದೇ ರೀತಿಯಾಗಿ ಹೇಗೆ ಗಾಳಿ ಒಂದು ಪದಾರ್ಥಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳಲ್ವೋ, ಅದೇ ರೀತಿಯಾಗಿ ಈ ಪ್ರಾಣ ಇದೆಯಲ್ಲ, ಜೀವಾತ್ಮ, ನಮ್ಮೊಳಗಡೆ ಇರೋ ಆತ್ಮ ಇದೆಯಲ್ಲ, ಈ ಆತ್ಮ ಬಂದು ಶರೀರ ಜೊತೆ ಅಂಟ್ಕೊಳ್ಳೋ. ಇಟ್ ಡಸಂಟ್ ಸ್ಟಿಕ್ ಟು ದ ಬಾಡಿ. ದಿಸ್ ಲೈಫ್ ಫೋರ್ಸ್ ವಿಚ್ ಇಸ್ ದೇರ್ ಇನ್ಸೈಡ್ ದಿಸ್ ಬಾಡಿ ಡಸಂಟ್ ಸ್ಟಿಕ್ ಟು ದ ಬಾಡಿ ಅಟ್ ಆಲ್. It doesn't stick to the body, it is just there. So but it cannot express itself without the body. ಶರೀರ ಎಲ್ಲಿ ಹೋದರೆ ಪ್ರಾಣ ಎಲ್ಲಿದೆ ಅಂತ ಗೊತ್ತಾಗಲ್ಲ ನಮಗೆ. ಪ್ರಾಣ ಇದ್ದರೆ ಶರೀರ ಓಡಾಡುತ್ತೆ, ಪ್ರಾಣ ಇಲ್ಲದವರು ಶರೀರ ಓಡಾಡಲ್ಲ. We only can say that there is something which is making this body move, but we don't know what it is. ಏನು ಅಂತ ನಮಗೆ ಗೊತ್ತಾಗಲ್ಲ. You know, in reality, whether this happens as a matter of course or due to some causes. ಇದೇನಂದ್ರೆ, you know in reality whether this happens as a matter of course or due to some causes, karma, etc. That is, ಇದು ಯಾಕೆ ಹಿಂಗಿದೆ, ಈ ಶರೀರ ಬಂದ್ಬಿಟ್ಟು ಯಾಕೆ ಹುಟ್ಟಿತು ಅಂತ ಯಾರ್ಯಾರು ಗೊತ್ತಿದೆಯಾ ನಮಗೆ? This is very, very, very difficult question to answer. Such a difficult question as even the greatest philosophers, greatest scientists also cannot answer this. Why are we born? Only the biological aspect we can see. ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದಕ್ಕೆ ನಾವು ಏನಪ್ಪ ಗೊತ್ತಿಲ್ಲ. ಪರಮಾತ್ಮನ ಸೃಷ್ಟಿನ ಹುಟ್ಟುಬಿಟ್ಟಿವಿ ನಾವು. ವೈ ವಾಸ್ ಐ ಬಾರ್ನ್? ಇದು ಬಿಗ್ ಕ್ವೆಶ್ಚನ್ ಮಾರ್ಕ್. ದೊಡ್ಡ ಪ್ರಶ್ನೆ ಚಿಹ್ನೆ ಹಂಗೇ ಕೂತ್ಕೊಳ್ಳುತ್ತೆ. ಏನೋ ಒಂದು ಕಾರಣ ಇದೆ. ವಿ ನೋ ದಟ್ ದೇರ್ ಮಸ್ಟ್ ಬಿ ಎ ರೀಸನ್, ಬಟ್ ದೇ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಏನು ಕಾರಣ ಅಂತ ಬರೀ ಒಂದು ಸಾಮಾನ್ಯವಾದ ಶಾರೀರಿಕ ಅರ್ಥ ಹೇಳೋಕ್ಕಾಗತ್ತೆ, ಆದರೆ ಬೇರೆ ಒಳ ಅರ್ಥ ನಮ್ಗೆ ಗೊತ್ತಿಲ್ಲ, ಯಾಕೆ ಹುಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. The Lord from whose abdomen navel sprang up the lotus representing the 14 worlds has been spoken of as distinctly endowed with the same limbs and the same number of limbs as an ordinary human being, the measurements alone being his own. He is just like a common man. In what way then does he differ from man? Look at the question of Parishit. Parishit Maharaj ಕೇಳ್ತಾರೆ ಪ್ರಶ್ನೆ ನೋಡಿ, ನೀವು ವಿರಾಟ ಪುರುಷ ಅಂತ ಹೇಳಿದ್ರಲ್ಲ, ವಿರಾಟ ಪುರುಷ ಅಂತ ಹೇಳಿದ್ರೆ ವಿರಾಟ ಪುರುಷನ ವರ್ಣನೆ ಎಲ್ಲಿ ಬರುತ್ತೆ? ಸಹಸ್ರ ಶೀರ್ಷ ಪುರುಷ, ಸಹಸ್ರ ಶೀರ್ಷ ಪುರುಷ. ಶೀರ್ಷ ಅಂದ್ರೆ ಏನಪ್ಪ? ತಲೆ. ಸೊ ನಮಗೆ ಎಷ್ಟು ತಲೆ ಇದೆ? ಒಂದು ತಲೆ, ಏಕಶೀರ್ಷ. ನಾವೆಲ್ಲ ಏನು ಏಕಶೀರ್ಷ. ಪರಮಾತ್ಮ ಎಷ್ಟು ಶೀರ್ಷ? ಸಹಸ್ರ ಶೀರ್ಷ. 1000 heads he has got. If you say, you must immediately ask, what is that head ಅಂದ್ರೆ ಏನು? ನಮ್ಮ ಥರ ತಲೆನಾ? ಇಸ್ ಇಟ್ ಲೈಕ್ ಅವರ್ ಓನ್ ಹೆಡ್? ನಮ್ಮ ಥರ ತಲೆನಾ ಪರಮಾತ್ಮನ ತಲೆ ಅಂತ ಹೇಳಿದ್ರೆ ಹೌದು ಇಲ್ಲ. ಹೌದು ಅಂದರೆ ಹೇಗೆ? ಕೃಷ್ಣನಿಗೂ ತಲೆ ಇತ್ತು, ರಾಮನಿಗೂ ತಲೆ ಇತ್ತು, ದೇವಿಗೂ ತಲೆ ಇದೆ. ಸೊ ದಟ್ ಮೀನ್ಸ್ ಪರಮಾತ್ಮ ಕ್ಯಾನ್ ಟೇಕ್ ಎ ಫಾರ್ಮ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಅಟ್ ವಿಲ್. The difference between the human body and Paramatma's body, what is the difference? ಪರಮಾತ್ಮನ ಶರೀರಕ್ಕೂ ಮನುಷ್ಯನ ಶರೀರಕ್ಕೂ ಏನು ವ್ಯತ್ಯಾಸ? ಅರ್ಜುನನೂ ಕೃಷ್ಣನ ಜೊತೆಯಲ್ಲೇ ಇದ್ರಲ್ಲಪ್ಪ. ಅರ್ಜುನ ಕೃಷ್ಣ ಜೊತೆಯಲ್ಲಿ ಇದ್ರ ಇಲ್ಲ? ಏನು ವ್ಯತ್ಯಾಸ ಅರ್ಜುನನಿಗೂ ಕೃಷ್ಣನಿಗೂ? ನೋಡೋಕೆ ಒಂದೇ ಥರ ಇದ್ದಾರೆ. ದೇ ಲುಕ್ ಅಲೈಕ್, ದೇ ಲುಕ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಪರಮಾತ್ಮ, ಕೃಷ್ಣ ಆ್ಯಂಡ್ ಅರ್ಜುನ? ಅರ್ಜುನ ಈಸ್ ಬಾರ್ನ್. ಅರ್ಜುನ ಹುಟ್ಟುತ್ತಾನೆ. ಹುಟ್ಟುಬಿಟ್ಟು ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಬೆರಳಲ್ಲಿ ತಗೊಂಡ್ರು. ಚಿಕ್ಕ ಬೆರಳಲ್ಲಿ ಇಡೀ ಪರ್ವತವನ್ನು ಇಟ್ಕೊಂಡ್ರು. ಅರ್ಜುನ ಮಾಡಿ ನೋಡಲಿ. ಕ್ಯಾನ್ ಅರ್ಜುನ ಡೂ ದಟ್ ಒನ್? ಅರ್ಜುನ ಕಾಂಟ್ ಈವನ್ ಹೋಲ್ಡ್ ಒನ್ ಸ್ಟ್ರಾ ಆನ್ ಹಿಸ್ ಫಿಂಗರ್. ಒಂದು ಸಣ್ಣ ಹುಲ್ಲು ಕೂಡ ಹಿಡಿಯೋಕ್ಕಾಗಲ್ಲ. ಪರಮಾತ್ಮ ಈ ವುಡ್ ಹೋಲ್ಡ್ ಇಟ್. ಇಡೀ ಗೋವರ್ಧನ ಪರ್ವತವನ್ನು ಇಟ್ಕೊಳ್ತಾ ಇದ್ರು. ಪರಮಾತ್ಮ ಕ್ಯಾನ್ ಸ್ವಾಲೋ ಎಂಟೈರ್ ವರ್ಲ್ಡ್. ಹಿ ಕ್ಯಾನ್ ಸ್ವಾಲೋ, ಹಿ ಕ್ಯಾನ್ ಬ್ರಿಂಗ್ ಔಟ್ ದ ಹೋಲ್ ವರ್ಲ್ಡ್. ಇಡೀ ಭೂಮಂಡಲವನ್ನು ಬಾಯಿಂದ ತೊಗೊಂಡ್ಬರ್ಬೋದು, ಹಂಗೇ ನುಂಗ್ಬಿಡ್ಬೋದು. ಅರ್ಜುನ ಮಾಡೋಕ್ಕಾಗಲ್ಲ. ಸೊ ಪರಮಾತ್ಮನ ಶಕ್ತಿ ಅಪಾರವಾದ ಶಕ್ತಿ. ಪರಮಾತ್ಮನ ಶಕ್ತಿ ಬಂದು ಅಪಾರವಾದ ಶಕ್ತಿ. ನೋಡೋಕ್ಕೆ ಮಾತ್ರ ನಮ್ಮ ಥರನೇ ಇರ್ಬೋದು, ನೋಡೋಕ್ಕೆ ನಮ್ಮ ಥರನೇ ಇರ್ತಾರೆ. ಕೃಷ್ಣ ಕೂಡ ಓಡಾಡ್ತಾ ಇದ್ರಲ್ಲ, ಕೃಷ್ಣ ಕೂಡ ಅರ್ಜುನ ಜೊತೆ ಓಡಾಡ್ತಾ ಇದ್ರು, ಹಣ್ಣು ತಿಂತಾ ಇದ್ರು, ಹಾಲು ಕುಡಿತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದರೆ ಕೃಷ್ಣ ಬೇರೆ, ಅರ್ಜುನ ಬೇರೆ. ಹಾಗೇ ನಾವು ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮ ಅದ್ಭುತವಾದ ಸ್ವರೂಪದವರು. It is by his grace that Brahma, who represents all beings, creates them,
And it is by his grace alone that he was able to behold his divine form, though born of the lotus sprung from his navel. ಬ್ರಹ್ಮ ಹುಟ್ಟಿರೋದು ಕೂಡ ಶ್ರೀಮನ್ ನಾರಾಯಣನ ನಾಭಿಯಿಂದ ಬಂದಿದ್ದಾರೆ. ಬ್ರಹ್ಮ ಎಲ್ಲಿಂದ ಬಂದಿದ್ದಾರೆ? ಬ್ರಹ್ಮ ನಾರಾಯಣನ ನಾಭಿಯಿಂದ ಬಂದಿದ್ದಾರೆ. ನಾರಾಯಣ ನಾಭಿಯಿಂದ ಬಂದರೂ ಕೂಡ ಬ್ರಹ್ಮನಿಗೆ ಪರಮಾತ್ಮ ಜ್ಞಾನವನ್ನು ಕೊಟ್ಟರು. ಬ್ರಹ್ಮನಿಗೆ ಪರಮಾತ್ಮ ಬ್ರಹ್ಮ ಜ್ಞಾನವನ್ನು ಕೊಟ್ಟರು, ಅದ್ಭುತವಾದ ಜ್ಞಾನವನ್ನು ಕೊಟ್ಟರು. ಅದು ಯಾಕೆ, ಯಾರಿಂದ ಬಂತು? ಅದು ಕರುಣೆಯಿಂದ ಬಂತು. ಪರಮಾತ್ಮನ ಕರುಣೆಯಿಂದ ಬಂದಿರೋದು ಜ್ಞಾನ. Where does that supreme person, who is the Lord of Maya and the indweller of all hearts, and from whom proceeds the creation, preservation and destruction of the universe, rest after throwing off the veil of his Maya? ಈ ಪರಮಾತ್ಮನವರು ಎಲ್ಲಿ ವಾಸ ಮಾಡ್ತಾರೆ? ಈ ಪರಮಾತ್ಮ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ನಮಗೆಲ್ಲ ಒಂದು ಅಡ್ರೆಸ್ ಇದೆಯಲ್ಲಪ್ಪ. ಪರಮಾತ್ಮನ ಅಡ್ರೆಸ್ ಯಾರಾದರೂ ಹೇಳಿ ನೋಡೋಣ. We all have got an address. ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ, ರಾಜರಾಜೇಶ್ವರಿ ನಗರ, ಬೆಂಗಳೂರು 98. ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ, ರಾಜರಾಜೇಶ್ವರಿ ನಗರ. ಸ್ವಲ್ಪ ಬ್ರಾಕೆಟ್ ಬೇಕಾದ್ರೆ ಹಾಕ್ಕೊಳ್ಬೋದು. ಕೆಂಚನಹಳ್ಳಿ ಹಾಕ್ಕೊಂಡು ಬೆಂಗಳೂರು 98. ಪರಮಾತ್ಮನ ಅಡ್ರೆಸ್ ಹೇಳಿ ನೋಡೋಣ. ಶ್ರೀಕೃಷ್ಣ ಪರಮಾತ್ಮನ ಅಡ್ರೆಸ್ ಏನಪ್ಪ ಹೇಳ್ಬೋದಪ್ಪ? ಬೃಂದಾವನ, ಮಥುರಾ. ಬೃಂದಾವನ, ಮಥುರಾ. ಅದರಲ್ಲಿ ಗಲ್ಲಿ ಹೆಸರು ಕೂಡ ಹೇಳ್ಬೋದು. ರಾಧಾ ಗಲಿ, ಮೋಹನ್ ನಿವಾಸ್, ರಾಧಾ ಗಲಿ, ನಂಬರ್ 8, ಬಿಕಾಸ್ ಅಷ್ಟಮಿ ಯೂಸ್ ಮಾಡೋದು. ನಂಬರ್ 8 ರಾಧಾ ಗಲಿ, ಮೋಹನ್ ನಿವಾಸ್, ಬೃಂದಾವನ್. ಬೈ ದ ಟೈಮ್ ಯು ಫಿನಿಶ್ ಸೇಯಿಂಗ್ ಯು ವುಡ್ ಹ್ಯಾವ್ ವ್ಯಾನಿಶ್ಡ್ ಫ್ರಮ್ ದೇರ್. ಅದು ಹೇಳಿ ಮುಗಿಸಿಟ್ಟಿಲ್ಲ, ಅಲ್ಲಿಂದ ಹೊರಟುಬಿಟ್ಟಿರ್ತಾರೆ ಅವರು. ಪರಮಾತ್ಮನಿಗೆ ಅಡ್ರೆಸ್ ಅನ್ನೋದು ಇಲ್ವೇ? ನಾವು ಅಡ್ರೆಸ್ಸೇ ಕೊಡೋಕ್ಕಾಗಲ್ಲ. ಸುಧಾಮ ಪರಮಾತ್ಮನ ಒಬ್ಬ ಸ್ನೇಹಿತ ಇದ್ದರು, ಬಾಲ್ಯಕಾಲದ ಸ್ನೇಹಿತರಿದ್ದರು. ಲಾರ್ಡ್ ಕೃಷ್ಣ ಹ್ಯಾಡ್ ಎ ಸ್ಕೂಲ್ ಫ್ರೆಂಡ್, ಹಿಸ್ ನೇಮ್ ವಾಸ್ ಸುಧಾಮ. ಸೊ ಸುಧಾಮ ಒನ್ ಡೇ, he was very poor. ಸುಧಾಮ ವಾಸ್ ವೆರಿ ಪೂರ್. ಆಫ್ಟರ್ ಆಲ್ ದ ಸ್ಟಡೀಸ್ ಎಲ್ಲ ಓದೋದೆಲ್ಲ ಮುಗಿಸ್ಕೊಂಡು ಕೃಷ್ಣ ರಾಜ ಆಗಿಬಿಟ್ಟಿದ್ದಾರೆ, ಕೃಷ್ಣ ಚಕ್ರವರ್ತಿ ಆಗಿಬಿಟ್ಟಿದ್ದಾರೆ. ಸುಧಾಮ ಬಡವರಾಗೇ ಇದ್ದಾರೆ. ಸುಧಾಮ ಇಸ್ ವೆರಿ ಪೂರ್, so poor, very poor. Even his children do not have food also. So one day his wife tells him, ಸುಧಾಮ ಅಂತ ಹೇಳ್ತಾರೆ, ಒಂದು ದಿವಸ ಅವ್ರ ಹೆಂಡತಿ ಹೇಳ್ತಾರೆ, ಯಜಮಾನ್ರೆ ಸ್ವಲ್ಪ ನೀವು ಹೋಗ್ಬಿಟ್ಟು ಕೃಷ್ಣನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನಮಗೋಸ್ಕರ ಏನಾದರೂ ಕೇಳ್ಕೊಂಬನ್ನಿ, ನಾವು ತುಂಬ ಕಷ್ಟಪಡ್ತಾ ಇವಿ. ಆರ್ ಆಲ್ ಸಫರಿಂಗ್ ಲೈಕ್ ಇನ್. ವಿ ವಾಂಟ್ ಟು ಗೋ ಟು ಕೃಷ್ಣ ಆ್ಯಂಡ್ ಆಸ್ಕ್ ಹಿಮ್ ಫಾರ್ ಸಮಥಿಂಗ್ ಫಾರ್ ಅಸ್ ಟು ಲಿವ್. ಐ ವಿಲ್ ನೆವರ್ ಆಸ್ಕ್ ಹಿಮ್ ಎನಿಥಿಂಗ್. He was a very great ತ್ಯಾಗಿ. ಸುಧಾಮ ವಾಸ್ ಎ very great ತ್ಯಾಗಿ. He did not know. He said, I will never ask Krishna for anything. ಯಾವತ್ತೂ ನಾನು ಕೃಷ್ಣ ಹತ್ರ ಏನು ಕೇಳಲ್ಲ, ಯಾವತ್ತೂ ಕೇಳಲ್ಲ. ಸರಿ ನೋಡ್ಕೊಂಡಾದ್ರೆ ಬನ್ರಿ ಅಪ್ಪ, ಹೋಗಿ ನೋಡಿ, ಇಷ್ಟು ದಿವಸ ಇದಲ್ಲ. Why don't you go and see him and come? ಈಗ ಬಾರ ದೇಖ್ಕೆ ಆ ಜಾವ್. ಸರ್, ಐ ಕಾಂಟ್ ಗೋ ಎಂಟಿ ಹ್ಯಾಂಡ್. ನನ್ನ ಹತ್ರ ಏನಿಲ್ವಲ್ಲ, ಬರೀ ಕೈಯಲ್ಲಿ ಹೋಗೋದು ಕೃಷ್ಣ ನೋಡೋಕ್ಕೆ. ಬರೀ ಕೈಯಲ್ಲಿ ಹೋಗೋಕ್ಕಾಗತ್ತೇನಪ್ಪ? ಸ್ನೇಹಿತರು ನೋಡ್ಬೇಕಾದ್ರೆ ಏನೋ ತೊಗೊಂಡೋಗ್ಬೇಕಲ್ಲ, ಒಂದು ಯಾವ್ದಾದ್ರು ಒಂದು ಗಿಫ್ಟ್ ಕೊಡ್ಬೇಕಾದ್ರೆ. ಸೊ ಏನಾದ್ರು ಕೊಡ್ರಿ ಅಂತ ಹೇಳಿದ್ರೆ, ಮನೇಲಿ ಸ್ವಲ್ಪ ಅವಲಕ್ಕಿ, ಪಕ್ಕದ ಮನೆಯಲ್ಲಿ ಅವಲಕ್ಕಿ ತೊಗೊಂಬಂದ್ರಮ್ಮ. ಶಿ ವೆಂಟ್ ಅಂಡ್ ಬಾರೋಡ್ ಸಮ್ ಕ್ಯಾ ಬೋಲ್ತೆ ಪೋಹ, ಅವಲಕ್ಕಿ ಫ್ರಮ್ ನೇಬರ್ ಹೌಸ್. ಜಸ್ಟ್ ಮೈ ಹಸ್ಬೆಂಡ್ ಇಸ್ ಗೋಯಿಂಗ್ ಟು ಸಿ ಹಿಸ್ ಓಲ್ಡ್ ಫ್ರೆಂಡ್, ಜಸ್ಟ್ ಗಿವ್ ಮಿ ಸಮ್. ಸೊ ಅದನ್ನೊಂದು ಪೊಟ್ಟಿನಲ್ಲಿ ಕಟ್ಟೋದು, ಒಂದು ಬಟ್ಟೆನಲ್ಲಿ ಕೊಟ್ಬಿಟ್ಟು ಇದು ತಗೊಂಡು ಕೊಟ್ಟರು. ಕೃಷ್ಣನಿಗೆ ತುಂಬ ಇಷ್ಟ ಅವಲಕ್ಕಿ ಅಂದರೆ ಅವರಿಗೆ ಅಂತ. ಸೊ ಸುಧಾಮ ನಡೆಯೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ. ಈಸ್ ವಾಕಿಂಗ್ ಆ್ಯಂಡ್ ವಾಕಿಂಗ್ ಆ್ಯಂಡ್ ವಾಕಿಂಗ್. कृष्ण से मिलने सुदामा चल दिए. ಕೃಷ್ಣನ ಭೇಟಿ ಮಾಡೋಕ್ಕೆ ಸುಧಾಮ ಹೊರಟು ಬಿಟ್ರು. ನಡೀತಾ ಎಷ್ಟು ದೂರ ನಡೀತಾರೆ, ತುಂಬ ದೂರ ನಡ್ಕೊಂಡು ಹೋಗ್ತಾರೆ. ಕಾಲೆಲ್ಲ ಬೊಬ್ಬೆ ಆಗ್ತಾ ಇದೆ. ಆಲ್ ಹಿಸ್ ಫೀಟ್ ಆರ್ ಬ್ಲಿಸ್ಟರ್ಸ್. ಇಸ್ ಗೋಯಿಂಗ್ ಟು ಮೀಟ್ ಹಿಸ್ ಫ್ರೆಂಡ್. ಫಾರ್ ಸೋ ಮೆನಿ ಇಯರ್ಸ್ ಇಸ್ ಗೋಯಿಂಗ್ ಟು ಮೀಟ್ ಹಿಸ್ ಫ್ರೆಂಡ್. ಎಲ್ಲಿರ್ತಾರೋ ಏನು ಗೊತ್ತಿಲ್ವಲ್ಲ ಕೃಷ್ಣ ಎಲ್ಲಿರ್ತಾರೋ. ಫೈನಲಿ ಈ ರೀಚಸ್ ದ್ವಾರಕ ನೋಡಿದ್ರೆ ದೊಡ್ಡ ನಗರ, ಆಲ್ ಪ್ಯಾಲೇಸಸ್, ವಂಡರ್ಫುಲ್ ಪ್ಯಾಲೇಸಸ್ ಆರ್ ದೇರ್. So how to recognize? So he goes on asking somebody. They said, everybody, because he's looking such a poor person, all torn clothes, ಎಲ್ಲ ಹರಿದೋಗಿರೋ ಬಟ್ಟೆ, ಅರ್ಕಲ್ ಬಟ್ಟೆ, ಅದೊಂದು ಕೊಳಕ್ಕೂ ಪಂಚೆ ಕಟ್ಕೊಂಡಿದ್ದಾರೆ. ಇದು ಯಾರಾದರೂ ನೋಡ್ಬಿಡ್ತಾರಂತೆ ಇದನ್ನು ಮಾಡ್ತಾರೆ. ಇದನ್ನು ಯಾವುದು ಅವಲಕ್ಕಿ ತೊಗೊಂಡೋಗ್ತಾರೆ, ಇಲ್ಲಿ ಕಂಕಲು ಇಟ್ಕೊಂಡ್ಬಿಡ್ತಾರೆ ಅವಲಕ್ಕಿ. ಈ ಕೀಪ್ಸ್ ದಿ ಪೋಹಾ ಇನ್ ದಿ ಆರ್ಮ್ಪಿಟ್ ಅಂಡ್ ದೆನ್ ವಾಕ್ಸ್. ಕೊನೆಗೆ ಬಂದಿದ ತಕ್ಷಣ ಹಿ ರೀಚಸ್ ದ ಪ್ಯಾಲೇಸ್ ಡೋರ್. ಬಂದ ತಕ್ಷಣ ಅಲ್ಲಿ ದ್ವಾರಪಾಲ ನಿಂತಿರ್ತಾರೆ. ಯಾರಪ್ಪ
the doorkeeper, who are you? I am Krishna's friend. Come to meet him. Go. Go ahead, akade go. Sir, please tell him that Sudama has come. So one Dwarapalaka, Sulpa, something he felt there is something special about it. What's your name? Sudama. So Melle go, he went casually. He told Maharaj, there is somebody standing there. Yarobru iddaರಲ್ಲಿ ಒಂದು ನಿಮ್ಮ ಫ್ರೆಂಡ್ ಅಂತೆ ಸುಧಾಮ ಅಂತೆ ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ಲಿ ಕೃಷ್ಣ ಜಂಪ್ ಫ್ರಮ್ ದ ಥ್ರೋನ್. ತಕ್ಷಣ ಕೃಷ್ಣ ಏನು ಮಾಡಿದ್ರು, ಬಟ್ಟೆ ಎಲ್ಲಿಂದ ಕೂಡ ನೋಡಿಲ್ಲ, ಹಂಗೆ ಧುಮುಕ್ ಬಿಟ್ರಂತೆ. ಯಾವುದರಿಂದ? ಸಿಂಹಾದಿಂದ ಧುಮುಕ್ ಬಿಟ್ರಂತೆ. ಈ ಜಸ್ಟ್ ಜಂಪ್ ಲೀವಿಂಗ್ ಎವ್ರಿಥಿಂಗ್, ರ್ಯಾನ್ ಟು ಮೀಟ್. ಓಡೋಗ್ಬಿಟ್ಟು ಹಂಗೆ ತಪ್ಕೊಂಡ್ಬಿಟ್ಟಿದ್ರು. ದ್ವಾರಪಾಲಕ ನೋಡ್ತಾ ಇದ್ದಾರೆ. ಡೋರ್ ಕೀಪರ್ಸ್ ಆರ್ ಸೀಯಿಂಗ್ ವಾಟ್ ಇಸ್ ಹ್ಯಾಪನಿಂಗ್, ಏನಿದು? ನನಗೆ ಹೋಗ್ಬಿಟ್ಟು ಹಿಡ್ಕೊಂಡು ತಬ್ಬಿಕೊಂಡು ಸೋ ಅಫೆಕ್ಷನೇಟ್ಲಿ ಟಾಕಿಂಗ್ ಟು ಸುಧಾಮ. ಹಾಗಿದೆ, ಚೆನ್ನಾಗಿದೆ, ಹೌಸ್ ಭಾವಿ, ಅವರ್ ಚಿಲ್ಡ್ರನ್ ಎಲ್ಲ ಕೇಳ್ತಾ ಇದ್ದಾನಂತೆ. ಸುಧಾಮ ನೋಡಿದ್ರು, ಕಣ್ಣೀರು ಬರ್ತಾ ಇದೆ. ತುಂಬ ಮೆಲ್ಲಿಗೆ ಕೃಷ್ಣ ಕೈ ಹಿಡ್ಕೊಂಡು ಅವ್ರನ್ನ ಮೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಸ್ ಹೋಲ್ಡಿಂಗ್ ಇಸ್ ಹ್ಯಾಂಡ್ ಅಂಡ್ ಟೇಕಿಂಗ್. ಡೋರ್ ಕೀಪರ್ಸ್ ಆರ್ ಆಲ್ ಡಮ್ ಫೌಂಡೆಡ್. ದ್ವಾರಪಾಲಕರಿಗೆ ಆಶ್ಚರ್ಯ ಆಗ್ತಾ ಇದೆ. ನೋಡಿದ್ರೆ ಬಡವರ ಥರ ಇದ್ದಾರೆ, ಇವನ್ನ ಕೃಷ್ಣ ಫ್ರೆಂಡ್ ಅಂತಾರಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಲ್ವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಕರೆಸ್ತಾರೆ. ಈ ಕಾಲ್ಸ್ ಎವ್ರಿಬಡಿ, ಆಲ್ ದ ಸರ್ವೆಂಟ್ಸ್ ಎಲ್ಲರೂ ಕರೆಸ್ಬಿಟ್ಟು, ಬನ್ನಿ ಇಲ್ಲಿ, ನೀರು ತೊಗೊಂಬನ್ನಿ, ಬಿಸಿನೀರು ತೊಗೊಂಬನ್ನಿ, ಪನ್ನೀರ್ ತೊಗೊಂಬನ್ನಿ, ಸೋಪ್ ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ಎಲ್ಲ ತಗೊಂಡು ಕೂಡಿಸ್ಬಿಟ್ಟು ಮೇಲೆ ಕೂಡಿಸಿ, ಸುಧಾಮನ್ನ ಮೇಲೆ ಕೂಡಿಸ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಅವ್ರ ಪಾದ ಪೂಜೆ ಮಾಡ್ತಾರೆ. ಸೊ ದಟ್ ಈಸ್ ಪರಮಾತ್ಮ. ಪರಮಾತ್ಮ ಎಲ್ಲಿದ್ದಾರೆ, ಯಾರು ಏನು ಮಾಡ್ತಾರೆ, ಯಾರೂ ಗೊತ್ತಿಲ್ಲ. Paramatma can do anything at any time. Nobody can question Paramatma at all. Krishna Rama Govinda Narayana. Krishna Rama Govinda Narayana.
ನಃ